कल से जेवरी से प्रारंभ करके हमारा प्रचार चालू हो गया। कार्यकर्ता लोगों के प्रचार चालू है। जेवरी में हो गया, कल शाम में चितापुर में हो गए, आज गुरमिटकल और सेड़ा में हो रहे हैं, कल अफजलपुर में हो रहे हैं, परसों हमारा साउथ नॉर्थ में है। सुबह 11 बजे शरणबसप्पा अप्पा फंक्शन हॉल में 11 बजे कार्यकर्ता का सभा है, इसलिए पूरे लोग उधर जमा होकर उधर आना। वो कार्यक्रम को हमारे प्रियंका खरगे साहब आ रहे हैं, शरण प्रकाश पाटिल साहब आ रहे हैं, BR पाटिल साहब आ रहे हैं, शरणबसप्पा दसनापुर साहब आ रहे हैं, हमारे डॉक्टर अजय सिंह आ रहे हैं, MI पाटिल साहब आ रहे हैं, खनीजा पातिम रहते, हम सब हमारे वर्कर्स भी रहते, इसलिए लोग ज़्यादा से ज़्यादा आना बोल के मेरा विनंती है। सर, जिस तरह बीजेपी का अगर देखा जाए तो उनका कल से चुनाव प्रचार शुरू हो गया। गंज APMC से उन लोगों ने चुनाव प्रचार शुरू किया है, इसलिए क्योंकि गंज में बहुत लोग आते हैं, वहाँ से बात जो है पूरे क्षेत्र तक पहुँच जाती है। कहाँ पे कब आए? कल से शुरू हुआ है सर उनका बीजेपी का। कल जेवरी में आए कितने लोग तो पूछो, कल अफजलपुर में कितने लोग तो पूछो, उसको वीडियो है तो देखो। वो कल्याण मंडप भी आधा भी फुल नहीं हुआ। बोलने को सबको आता है, हम भी मैं भी बोलते कल 1 लाख आता क्या है। हम कार्यकर्ता सभा बोलते, कार्यकर्ता कितने लोगों को जमा रहते हैं। पब्लिक मीटिंग में जो हमारा ताकत बता सकते, पब्लिक का इंटरेस्ट बता सकते, वो देखेंगे आगे आने वाले फंक्शन पे। ಆಗಿದೆ ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆಗಿದೆ ರಾಧಾಕೃಷ್ಣ ಅವರು। ಅದರ ಪ್ರಚಾರವನ್ನು ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆಜಿಯವರು, ಶರಣಪ್ರಕಾಶ್ ಪಾಟೀಲರು, ಅಜಯ್ ಸಿಂಗ್ ಅವರು ಮತ್ತು ನಮ್ಮ BR ಪಾಟೀಲರು, MI ಪಾಟೀಲರು, ಖನಿಜ ಪಾತಿಮರು, ನಾವು ಮತ್ತು ನಮ್ಮ ತಿಪ್ಪಣ್ಣಪ್ಪ ಕಮಕ್ನವರು ಎಲ್ಲ ಪಕ್ಷದ ಮುಖಂಡರುಗಳು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ। ಜೇವರ್ಗಿ ಮುಗಿದಿದೆ, ನಿನ್ನೆ ಚಿತಾಪುರ ಆಗಿದೆ, ಇವತ್ತು ಗುರ್ಮಿಟ್ಕಲ್ಲು ಸೇಡ ಮಾಡ್ತಾ ಇದ್ದಾರೆ, ನಾಳೆ ಕೂಡ ಅಫಜಲ್ಪುರ ಕಡೆ ಹೋಗ್ತಾ ಇದ್ದಾರೆ। ನಾಡ್ದು 1ನೇ ತಾರೀಕು ದಿವಸ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಮತ್ತು ಉತ್ತರ ಮತಕ್ಷೇತ್ರದ ಪ್ರಚಾರ ಸಭೆ ಇದೆ, ಕಾರ್ಯಕರ್ತರ ಸಭೆ ಶರಣಬಸಪ್ಪ ಅಪ್ಪ ಫಂಕ್ಷನ್ ಹಾಲ್ನಲ್ಲಿ ಲಾವೋಟಿ ಕಲ್ಯಾಣ ಮಂಟಪ ಎದುರುಗಡೆ ಗೋ ಹೋಟೆಲ್ ಪಕ್ಕದಲ್ಲಿ ಸಭೆ ಕರೆಯಲಾಗಿದೆ। ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಜಾನೆ 11 ಗಂಟೆಗೆ ಎಲ್ಲ ಕಾರ್ಯಕರ್ತರು ಭಾಗವಹಿಸಬೇಕಾಗಿ ಎಲ್ಲರ ನಮ್ಮ ಮುಖಂಡರೆಲ್ಲರ ಪರವಾಗಿ ನಾವು ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಇದ್ದೇವೆ। ಸಾರ್ವಜನಿಕರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ। ಸರ್, ಈಗ ಇದೆಲ್ಲ ಈಗ ಈ ಕಾರ್ಯಕರ್ತರ ಸಭೆಗಳು ಮಾಡಿ ಕಾರ್ಯಕರ್ತರನ್ನ ಜಾಗೃತಗೊಳಿಸ್ತಾರೆ। ಇದಾದ ನಂತರ ನಾಮಪತ್ರ ಸಲ್ಲಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ। ಅದಾದ ನಂತರ ಬಹಿರಂಗ ಸಭೆಗಳಾಗ್ತವೆ। ಬಹಿರಂಗ ಸಭೆಯಲ್ಲಿ ಎಲ್ಲ ಸಾರ್ವಜನಿಕರು ಆಹ್ವಾನ ಇರ್ತದೆ। ಆ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ನಮ್ಮವರು ಮತ್ತು ನಮ್ಮ ರಾಜ್ಯದವರು, ಕೇಂದ್ರದವರು ಕೂಡ ಆಗಮಿಸ್ತಾ ಇದ್ದಾರೆ। ಅವೆಲ್ಲವನ್ನು ಹಂತ ಹಂತವಾಗಿ ನಾವು ನಮ್ಮ ಪಕ್ಷದ ಒಂದು ಟೈಮ್ ಟೇಬಲ್ ತಿಳಿಸ್ತಾ ಇರ್ತೀವಿ। ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಒಂದು ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆ ಏಪ್ರಿಲ್ 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ। ಆ ಕಾರ್ಯಕ್ರಮಕ್ಕೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ನಮ್ಮ ಲೋಕಸಭೆ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನಿಯವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದರು ಹಾಗೂ ಜಿಲ್ಲೆಯ ಸಚಿವರಾದ ಶರಣಬಸಪ್ಪ ದರ್ಶನಪುರವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣಪ್ರಕಾಶ್ ಪಾಟೀಲರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರು ಹಾಗೂ ಸಹೋದರಾದ ಅಲ್ಲಂಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಿದ್ದೇವೆ। ಈ ಕಾರ್ಯಕ್ರಮಕ್ಕೆ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರು ಒಂದು ಸಭೆ ಕರೆದಿದ್ದೆ ಹಾಗೂ ನಿನ್ನೆ ಜೇವರ್ಗಿ ಸೇಡಂನಲ್ಲಿ ಆಗಿದೆ ಹಾಗೂ ನಾಳೆ ಗ್ರಾಮೀಣ ಹಾಗೂ ಅಫಜಲ್ಪುರ ಇದೆ ಹಾಗೂ ಇವತ್ತು ಗುರುಮಿಟ್ಕಲ್ಲು ಸೇಡಂ ಇದೆ ಹಾಗೂ ನಾಡಿದ್ದೇನದ ಗುಲ್ಬರ್ಗ ಸೌತು ನಾರ್ತು ಈಗಿಟ್ಟವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ। ಈಗ ಏನು ಕಾರ್ಯಕ್ರಮ ಇದ್ದಿದ್ದಂದ್ರೆ ಕಾರ್ಯಕರ್ತರದ್ದು ಹಾಗೂ ಮುಖಂಡರದ್ದು ಹಾಗೂ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗ್ತಾವ। ನಾಮಿನೇಷನ್ ಆದಮೇಲೆ ದೊಡ್ಡ ದೊಡ್ಡ ನಾಯಕರು ಬರ್ತಾರೆ ಹಾಗೂ ಕೇಂದ್ರ ನಾಯಕರು ಹಾಗೂ ರಾಜ್ಯದ ನಾಯಕರು ಎಲ್ಲರೂ ಬರ್ತಾರೆ ಹಾಗೂ ಇವತ್ತಿನ ದಿನ ಏನೇ ಇದ್ದರೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ ಇದೆ। ಅಭಿವೃದ್ಧಿ ಯಾರು ಮಾಡಿದಾರಪ್ಪ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಧರ್ಮ್ ಸಿಂಗ್ ಸಾಹೇಬರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ BJಪಿಯವರು ಗುಲ್ಬರ್ಗಕ್ಕೆ ದೊಡ್ಡ ಸೊನ್ನೆ ಇದೆ ಅವ್ರದ್ದು ಏನೂ ಅಭಿವೃದ್ಧಿ ಇಲ್ಲ। ಮತಗಳು ಹಾಕೋರು ಮತದಾರರು ಅವರಿಗೆ ಒಂದು ಬಹಿಷ್ಕಾರ ಹಾಕಿ ತಿರಸ್ಕಾರ ಮಾಡಬೇಕು। ಅವರು ಮಾಡಿದಂಥ ಕೆಲಸ ಏನೂ ಇಲ್ಲ, ದೊಡ್ಡ ಸೊನ್ನೆ ಇದೆ। ಅವ್ರು ಬರೀ ಮಾತು ಹೇಳ್ತಾರೆ, ಸುಳ್ಳು ಹೇಳಿ ಹೋಸಲ ಚುನಾವಣೆಯಲ್ಲಿ ಓಟ್ ತೊಗೊಂಡು ಅವರು ಜನರಿಗೆ ಒಂದು ಮೋಸ ಮಾಡಿದ್ದಾರೆ ಹಾಗೂ ಆ ಮೋಸ ಈ ಸಲ ಅದರದ್ದು ಸೇಡು ನಾವು ತೀರಿಸ್ಕೋತೀವಿ ಖಂಡಿತವಾಗಿ। ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಪಕ್ಷದ ಮುಖಂಡರು ಹಾಗೂ ಎಲ್ಲರೂ ಸೇರಿ ಇವತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ಹೆಚ್ಚಿನ ನಾವು ಒಂದು ಏನು ವಿಧಾನಸಭೆ ಚುನಾವಣೆಯಲ್ಲಿ 20,000 ಲೀಡ್ ಇದೆ, ಅದಕ್ಕಿಂತ ಹೆಚ್ಚಿನ ನಾವು ಲೀಡ್ ತರ್ತೀವಿ ಇವತ್ತು
ದಕ್ಷಿಣ ಮತಕ್ಷೇತ್ರದಲ್ಲಿ ಹಾಗೂ ಎಲ್ಲರ ಒಂದು ಒಗ್ಗಟ್ಟಿದೆ, ಎಲ್ಲರೂ ಒಂದು ಹುಮ್ಮಸ್ಸಿದೆ. ರಾಧಾಕೃಷ್ಣ ದೊಡ್ಡಮನೆಯವರು ಗೆದ್ದು ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಗೆಲುವು ಖಚಿತ. ಆದರೆ ಲೀಡ್ ಎಷ್ಟು ಅಂತಂಬುದು ಜನನೂ ನೋಡ್ಲಿಕತ್ತಾರೆ, ನಾವು ನೋಡ್ಲಿಕ್ಕೇವೆ. ಸುಮಾರು 2 ಲಕ್ಷ मतगळिंद ನಾವು ಗೆದ್ದು ಬರ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. जय हिंद, जय कन्नड़. एनए प्लॉट फॉर सेल, मामूली डाउन पेमेंट, इजी इंस्टॉलमेंट, मंथली लकी ड्रॉ के साथ ये प्लॉट सेल किया जा रहा है. विलेज केरूर, तालुका डिस्ट्रिक्ट गुलबर्गा. मोर डिटेल कॉन्टैक्ट भूमि बिल्डर्स एंड डेवलपर्स. मोबाइल नंबर 9972781789.